ನಾಳೆ ಕರ್ನಾಟಕ ಬಂದ್ಗೆ ಏನು ಕರೆಯನ್ನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ ಏನು ದಿನಗೂಲಿ ನೌಕರರಿಂದ ಹಿಡಿದು ಆಟೋ ಚಾಲಕರಾಗಿರ್ಬೋದು ಸಂಪೂರ್ಣವಾಗಿ ಏನು ಇದಕ್ಕೆ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಏನು ಹುಬ್ಬಳ್ಳಿಯಲ್ಲಿ ಸಂಘಟನೆಗಳು ಕೂಡ ಏನು ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಆಟೋ ಚಾಲಕರ ಸಂಘ ಆಗಿರ್ಬೋದು, ಹಲವಾರು ಸಂಘಟನೆಗಳು ಈಗಾಗಲೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ನಮ್ಮ ಜೊತೆ ಏನು ಹುಬ್ಬಳ್ಳಿಯ ಬಸ್ ನಿಲ್ದಾಣದಲ್ಲಿ ಒಂದು ಹೋರಾಟಗಾರರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು ಈಗ ನಮ್ಮ ಜೊತೆಲಿದ್ದಾರೆ. ಅವರು ಯಾವ ರೀತಿಯಾದಂತ ಒಂದು ಕರ್ನಾಟಕ ಬಂದ್ಗೆ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಎಂಬುದನ್ನ ಅವ್ರ ಜೊತೆ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡೋಣ. ಸರ್, ಈಗ ನಾಳೆ ಕರ್ನಾಟಕ ಬಂದ್ಗೆ ಒಂದು ಕರೆಯನ್ನ ನೀಡಿರುವಂತದ್ದು ಏನ್ ನಿಮ್ಮಿಂದ ಯಾವ ರೀತಿಯಾದಂತ ಒಂದು ಬಂದ್ಗೆ ಪ್ರತಿಕ್ರಿಯೆ ಇರುತ್ತೆ? ಈಗ ಉತ್ತರ ಕರ್ನಾಟಕ ಅಂತಂದ್ರೆ ಮಲತಾಯಿ ಧೋರಣೆ ಯಾವ ರೀತಿ ನಡೆಯುತ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ರಾಜ್ಯ ಸರ್ಕಾರದ ಒಂದು ವ್ಯವಸ್ಥೆ ಒಳಗಾಗಿರ್ಬೋದು, ಕೇಂದ್ರ ಸರ್ಕಾರದ ವ್ಯವಸ್ಥೆ ಒಳಗಾಗಿರ್ಬೋದು, ಮಹದಾಯಿ ಹೋರಾಟ ಆಗಿರ್ಬೋದು, ಉತ್ತರ ಕರ್ನಾಟಕ ಅನ್ನುವಂಥದ್ದು ಬಂತು, ಅಭಿವೃದ್ಧಿ ಅನ್ನುವಂಥದ್ದು ಬಂತು, ಮತ್ತೊಂದು ಬಂತು ಅಂತಂದ್ರೆ ಯಾವುದೇ ಸಮಂಜಸವಾದಂಥ ಪ್ರತಿಕ್ರಿಯೆ ಬೆಂಗಳೂರಿಗರಿಂದ ಅಥವಾ ಆ ಭಾಗದ ಜನರಿಂದ ಬರುವುದಿಲ್ಲ. ಮತ್ತು ಅಭಿವೃದ್ಧಿ ಅಂತಂದ್ರೆ ಬರೀ ಅಲ್ಲಿ ಮಾಡಿದ್ರಷ್ಟೇ ಅಭಿವೃದ್ಧಿ ಅನ್ನುವಂಥ ಒಂದು ಮೂಲ ಮಂತ್ರ ಅವ್ರು ಇಟ್ಕೊಂಡಂಗೆ ಮಾಡಿಬಿಟ್ಟಾರೆ. ಮಣ್ಣಿನ ಬಜೆಟ್ ನೋಡ್ಕೋಬಹುದು, ಹಿಂದಿನ ಸರ್ಕಾರದ ಅವಧಿ ಒಳಗೆ ನೋಡಿರ್ಬೋದು, ಕಳೆದ ಸರ್ಕಾರದ ಅವಧಿ ಒಳಗೆ ನೋಡಿರ್ಬೋದು. ಇವೆಲ್ಲ ನಾವು ಸಾಕಷ್ಟು ನೋಡ್ತಾ ಬರ್ತಾ ಇದ್ದೇವೆ. ಇವತ್ತು ಬೆಳಗಾವಿ ಒಳಗೆ ಅಥವಾ ಬೆಳಗಾವಿ ಗಡಿ ಭಾಗದೊಳಗೆ ಏನಾದರೂ ಕನ್ನಡದ ವಿಷಯದೊಳಗೆ ಮತ್ತೊಂದು ವಿಷಯದೊಳಗೆ ಏನಾದರೂ ಆದಾಗ ಪಟ್ ಅಂತಂದು ಹೇಳಿ ಕರ್ನಾಟಕ ಬಂದ್ ಅಂತ ಹೇಳ್ಬಿಡ್ತಾರೆ. ಮತ್ತೆ ಎಲ್ಲಿ ಮಲಗಿ ಬಿಡ್ತಾರೋ ಗೊತ್ತಾಗುದಿಲ್ಲ. ರಾಜ್ಯೋತ್ಸವ ಬಂದಾಗ ಎದ್ದೇಳ್ತಾರೆ. ಮತ್ತು ಯಾರು ಲೇಬರ್ ಕ್ಲಾಸ್ ಪೀಪಲ್ಲು, ಆಟೋ ರಿಕ್ಷಾ ಚಾಲಕರು ಇವತ್ತು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯ ಅನುಷ್ಠಾನದಿಂದ ಬಹಳಷ್ಟು ಸಂಕಷ್ಟದೊಳಗದೇವಿ, ನಮಗೂ ಏನಾದರೂ ಅನುದಾನ ಕೊಡ್ರಿ, ನಮಗೇನಾದರೂ ಸೌಲಭ್ಯ ಕೊಡ್ರಿ ಅಂತ ಅವರು ಹೋರಾಟ ಮಾಡತ್ತಾರೆ. ಅದರ ನಡುಕ ದಿನನಿತ್ಯದ ದುಡಿಮೆಯನ್ನ ಮಾಡ್ಕೊಂಡು ಬದುಕಾತ್ತಾರೆ. ಇಂಥದ್ದು ಒಂದು ಕಡೆ. ಕಾರ್ಮಿಕ ವರ್ಗದ ದಿನ ಇವತ್ತು ದುಡಿದು ಇವತ್ತ ತಿನ್ಬೇಕು ಅನ್ನುವಂಥ ವರ್ಗದ ಒಂದು ಕಡೆ. ಇವೆಲ್ಲ ವಿಷಯ ಒಂದು ಕಡೆ ಇದ್ದಾಗಿನೂ ಸಹಿತ ಮತ್ತು ಸಾಕಷ್ಟು ಉತ್ತರ ಕರ್ನಾಟಕ ಆಗಿರ್ಬೋದು, ಹುಬ್ಬಳ್ಳಿಯಿಂದ ಹಿಡ್ಕೊಂಡು ನಾವು ಚೆಕ್ ಮಾಡ್ಕೊಂತ ಹೋಗಿದ್ರೆ ಬಿಸಿಲಿನ ಧಗೆ ಒಳಗೂ ಸಹಿತ ಸಾಕಷ್ಟು ಶ್ರಮಿಕ ವರ್ಗ ದುಡಿದು ನಾವು ಬದುಕಬೇಕು ಅನ್ನುವಂಥದ್ದು. ಈ ಬಂದ್ ಅನ್ನುವಂಥ ಭ್ರಮೆಯನ್ನ ಹುಟ್ಟಿಸಿಬಿಟ್ರೆ ಈ ದುಡಿಯುವಂಥ ವರ್ಗಕ್ಕೆ ಸಾಕಷ್ಟು ತೊಂದರೆ ಆಗ್ತದೆ. ಮತ್ತು ಹಲವಾರು ಜನ ಪ್ರಶ್ನೆ ಮಾಡ್ತಾರೆ, ನಾವು ಯಾರ್ದು ಬಂದ್ಗೆ ಬೆಂಬಲ ಕೇಳಿಲ್ಲ, ನಮ್ಗೆ ಬಂದ್ ಮಾಡೋದು ಹೆಂಗೈತಿ ಗೊತ್ತೈತಿ ಅಂತ ಹೇಳ್ತಾರೆ. ನಾವು ಸಹಿತ ಏನು ಹಿಂದೆ ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ಆಗಿರ್ಬೋದು, ಉತ್ತರ ಕರ್ನಾಟಕ ಬಂದ್ ಅಂತದ್ದಾಗಿರ್ಬೋದು, ಕರ್ನಾಟಕ ಬಂದ್ ಅನ್ನುವಂಥದ್ದಾಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡದಂತ ವಿಷಯದೊಳಗಾಗಿರ್ಬೋದು, ಅವಾಗ ಯಾರು ಈ ಬೆಂಗಳೂರಿಗರು ತುಟಿ ಪೆಟ್ಟು ಅನ್ನೋದೇ ಇಲ್ಲ. ಬಾಬಾ ಸಾಹೇಬರ ವಿಷಯದಾಗ ದಲಿತರು ಮಾಡತ್ತಾರಪ್ಪ ಅಂತಂದ್ರೆ ತುಟಿ ಪೆಟ್ಟು ಅನ್ನೋದಿಲ್ಲ. ಮತ್ತು ನಮ್ಮ ಜೋಡಿ ನಿಲ್ಲುವಂಥವ್ರು ಯಾರಪ್ಪ ಅಂದ್ರೆ ಈ ಶ್ರಮಿಕ ವರ್ಗದ ಆಟೋ ರಿಕ್ಷಾ ಚಾಲಕರು ನಿಲ್ಬೇಕು, ದುಡಿಯುವಂತ ಲೇಬರ್ ಕ್ಲಾಸು ಹಮಾಲರು ನಿಲ್ಬೇಕು, ಅವರೇ ನಿಂತು ಹೋರಾಟ ಮಾಡುವಂಥದ್ದಾಗ್ತದೆ. ಅದಕ್ಕೆ ಈಗ ಇವರೇನು ವಾಟಾಳ್ ಆಗಿರ್ಬೋದು ಮತ್ತು ಅವ್ರ ಟೀಮ್ ಆಗಿರ್ಬೋದು, ಇವ್ರು ಯಾರ್ಯಾರೋ ಬಂದ್ ಕಾಲ್ ಕೊಟ್ಟಿದ್ದಾರೆ. ಅವ್ರು ಯಾರಿಗೆ ಕೇಳ್ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮಗಂತೂ ಗೊತ್ತಿಲ್ಲ, ನಮಗಂತೂ ಯಾರೂ ಮಾತಾಡಿಲ್ಲ. ಮತ್ತು ಅವರು 20 ದಿನದಿಂದ ನಾವು ಬಂದ್ 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 ಅಂತ ಹೇಳತ್ತಾರೆ. ಮತ್ತು ಬಂದ್ ಯಾವ ಹಂತದೊಳಗೆ ಮಾಡ್ತಾರೆ, ಯಾರು ಬಂದ್ ಇಲ್ಲಿ ಬಂದ್ ಮಾಡಿಸ್ತಾರೆ, ಏನೇನು ಬಂದ್ ಮಾಡ್ತಾರೆ, ಬಸ್ ಬಂದ್ ಮಾಡ್ತಾರೋ, ಟ್ರೈನ್ ಬಂದ್ ಮಾಡ್ತಾರೋ, ಕೇಂದ್ರ ಸರ್ಕಾರಕ್ಕೆ ನೀವು ಎಚ್ಚರಿಕೆ ಕೊಡುವಂತ ಸಂದರ್ಭದ ಬಂದ್ ಆಗೋದಾತಂದ್ರೆ ನೀವು ರೈಲ್ವೆ ಬಂದ್ ಮಾಡ್ಬೇಕಾಗ್ತದೆ. ಮತ್ತು ನೀವು ಬೆಂಗಳೂರೊಳಗೆ ರೈಲ್ ಬಂದ್ ಮಾಡ್ರಿ, ಕರ್ನಾಟಕ ಬಂದ್ ಮಾಡೋ ಅವಶ್ಯಕತೆ ಇಲ್ಲ. ಕರ್ನಾಟಕದ ಸಮಸ್ಯೆಗೆ ಕರ್ನಾಟಕದ ಜನಕ್ಕೆ ತ್ರಾಸ ಕೊಡುವಂತ ಕೆಲಸ ನಾವು ಮಾಡಬಾರ್ದಾಗಿದೆ. ಅದಕ್ಕೆ ಈ ಸಂದರ್ಭದೊಳಗೆ ಯಾರು ಬಂದ್ ಕರೆ ಕೊಟ್ಟಾರ, ಅವರು ಯಾರನ್ನ ಸಂಪರ್ಕಿಸಿರು, ಅವ್ರಿಗೆ ಎಷ್ಟು ಸಂಘಟನೆಗಳು ಸಾಥ್ ಕೊಟ್ಟವು, ಯಾವ ಸಂಘಟನೆ ಪ್ರಮುಖರನ್ನ ಮಾತಾಡಿದ್ರು ಅನ್ನುವಂಥದ್ದೆಲ್ಲ ನಾವು ಚೆಕ್ ಮಾಡಿದ್ರೆ ಯಾರಿಗೂ ಇವ್ರಿಗೆ ಹಿಡ್ಕೊಂಡು ಇಲ್ಲಿ ಇರುವಂತ ಯಾರಿಗೆ ಕೇಳಿದ್ರು ನನಗೆ ಯಾರು ಕೇಳಿಲ್ರಿ, ನನಗೇನು ಗೊತ್ತೇ ಇಲ್ರಿ ಅನ್ನುವಂಥದ್ದು ಈಗ ನಮ್ಮ ಕಣ್ಣು ಮುಂದಿರುವಂತ ಪ್ರಶ್ನೆ ಆಗಿದೆ. ಸೊ ಅದಕ್ಕೆ ನೀವು ಶ್ರಮಿಕ ವರ್ಗ ಮತ್ತು ಒಟ್ಟಾರೆ ಉತ್ತರ ಕರ್ನಾಟಕದ ಹಿತದೃಷ್ಟಿಯಿಂದ ನಾವು ನೋಡೋದಾದ್ರೆ, ರಾಜ್ಯದ ಹಿತದೃಷ್ಟಿಯಿಂದ ನೋಡೋದಾದ್ರೆ ಸರ್ಕಾರಗಳ ಮಧ್ಯದ ತಿಕ್ಕಾಟ ಇದೆ. KSRTC ಬಸ್ಸಿಗೆ ಕಲ್ಲು ಹೊಡೆಯುವಂಥದ್ದು ಯಾರು ಮಾಡಿದಾರೋ ಆ ಆರೋಪಿತರ ಮೇಲೆ FIR ದಾಖಲು ಮಾಡ್ರಿ, ಬಸ್ಗೆ ಸೂಕ್ತ ರಕ್ಷಣೆ ತಗೋರಿ, ನೀವು ಬಸ್ ಓಡಿಸ್ರಿ. ಅದನ್ನ ಬಿಟ್ಟು ಅದನ್ನ ಕನ್ನಡ ಮತ್ತು ಮರಾಠಿ ಭಾಷಿಕರ ನಡುಕಿನ ಸಂಘರ್ಷ ಅಂತ ನಾವು ತಗೊಂತ ಹೋದ್ರೆ ಇದು ಒಂದೇ ದೇಶದೊಳಗಿರುವಂತ ನಾವು ಅಣ್ಣತಮ್ಮಂದ್ರ ಮಧ್ಯೆ ಒಂದು ಬೇರೆ ಮಾದರಿಯ ಹೋರಾಟಕ್ಕೆ ನಾವು ಅನುವು ಮಾಡಿಕೊಟ್ಟಂಗೆ ಆಗ್ತದೆ. ಅಂಥದ್ದಾಗುದ್ರಲಿಂತ ಮುಂದಿನ ದಿನಗಳಲ್ಲಿ ಸಂಘರ್ಷ ಮಾಡಿಕೊಂಡು ನಾವು ನಮ್ಮ ಬೆಳೆ ಬೇಯಿಸ್ಕೊಳಕ್ಕೆ ಮುಂದಾಗುವಂಥದ್ದು ಆಗ್ತದೆ. ಅಂಥದ್ದಾಗಬಾರದು. ಎಲ್ಲ ವರ್ಗದವರ ಹಿತದೃಷ್ಟಿಯಿಂದ ಕನ್ನಡ ನಾಡು, ಗಡಿ, ನೆಲ, ಜಲ, ಭಾಷೆ ಉಳಿಬೇಕು ಅನ್ನುವಂಥ ಮನಸ್ಥಿತಿ ನಿಮ್ದು ಇದ್ದಿದ್ರೆ ನೀವು ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಾವು ಇಂಥ ದಿನ ಇಂಥದ್ದು ಮಾಡೋಣಪ್ಪ, ಏನು ಮಾಡೋನು,
ಹೆಂಗ್ ಬಂದ್ ಮಾಡೋನು, ಮತ್ತೊಂದು ಮಾಡೋನು, ಏನ್ ಮಾಡೋನು, ಕೇಸ್ ಗೀಸಿಗೆ ಹೆದರಕ್ ಹೋಗ್ಬೇಡ್ರಿ. ಟ್ರೈನ್ ಬಂದ್ ಮಾಡ್ರಿ. ಬೆಂಗಳೂರಿಗೆ ಸಾಕಷ್ಟು ಹಣ ಅದ, ಆ ಸಂಘಟನೆ ಅದ, ನಿಮ್ಮ ಹತ್ರ ತಾಕತ್ ಅದ. ನೀವು ರೈಲ್ವೆ ಬಂದ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೋದು. ಅದನ್ನ ಬಿಟ್ಟು ಬಡವರ ರಿಕ್ಷಾ ಬಂದ್ ಮಾಡಿ, ಮತ್ತೊಂದು ಟೆಂಪೋ ಬಂದ್ ಮಾಡಿ, ಎಕ್ಸಾಮ್ ನಡೆದಾವ. SSLC ಎಕ್ಸಾಮ್ಸ್, PUC ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ. ಇಂಥ ಸಂದರ್ಭದೊಳಗೆ ಕರ್ನಾಟಕ ಬಂದಂದ್ರೆ ಮಕ್ಕಳು ಎಲ್ಲಿ ಹೋಗ್ಬೇಕು? ಮುಂದೆ ಮಕ್ಕಳು ಯಾವ ರೀತಿ ಕಲಿಬೇಕು? ಅಭ್ಯಾಸ ಒಂದೊಂದು ವರ್ಷ ಸ್ಟಡಿ ಮಾಡಿರ್ತಾರೆ, ಎಕ್ಸಾಮ್ ಅವ್ರಿಗೆ ದೊಡ್ಡದಿರ್ತದೆ. ಅಂತ ಸಂದರ್ಭದೊಳಗೆ ನೀವು ಬಂದು ಅಂತ ಇಟ್ಟು ನಾಳೆ ಅಡೆತಡೆ ಆದ್ರೆ ಅವು ಹೆಂಗ್ ಸಾಧ್ಯ ಆಗ್ತದೆ? ಅದಕ್ಕೆ ಬಂದ್ ಅನ್ನುವಂಥ ವ್ಯವಸ್ಥೆ ನಮ್ಮ ಬಾಯಿ ಒಳಗೆ ಬರಬೇಕಾದ್ರಾಗ ಅದಕ್ಕೆ ಪೂರಕವಾದಂಥ ತಯಾರಿ, ಅದಕ್ಕೆ ಬೇಕಾದಂಥ ಜವಾಬ್ದಾರಿ ಇರುವಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು. ಯಾರ ಮೇಲೂ ದಬ್ಬಾಳಿಕೆ ಮಾಡಬಾರ್ದು, ಗುಂಡಾಗಿರಿ ಮಾಡಬಾರ್ದು. ಸಾರ್ವಜನಿಕರಿಗೆ ತಮ್ಮ ಸ್ವಂತ ಇಚ್ಛೆಯಿಂದ ನಾವು ಸಹಿತ ಬಂದಿಗೆ ಭಾಗಿಯಾಗ್ತೇವಪ್ಪ ಅಂತ ಹೇಳುವಂಥ ವಿಷಯ ಇರಬೇಕು. ಇದೇನಂತ ವಿಷಯ ಇಲ್ಲ. ಇದೇನೋ ಅವರು ತಮ್ಮ ಒಂದು ಲಾಭಕ್ಕಾಗಿ ಅಥವಾ ತಮ್ಮ ಸ್ವ ಇಚ್ಛೆಗಾಗಿ ಏನೋ ಮಾಡ್ಕೊಳತ್ತಾರ ಅಂತ ಅನಿಸ್ತದೆ. ಸೊ ಅದು ಮೇಲ್ನೋಟಕ್ಕೂ ಕಂಡು ಬರತ್ತದ. ಅದಕ್ಕೆ ನಾವು ಯಾರು ಬಂದ್ಗೆ ಬೆಂಬಲ ಮಾಡೋದಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಸ್ಪಷ್ಟವಾಗಿ ಹೇಳ್ತೀವಿ. ಈಗ ಕಿತ್ತೂರು ಕರ್ನಾಟಕ, ಉತ್ತರ ಕರ್ನಾಟಕ ಅಭಿವೃದ್ಧಿ ಸಂಬಂಧ ಈಗ ಒಂದು ಕರ್ನಾಟಕ ಬಂದ್ ಒಳಗ ಒತ್ತಾಯ ಮಾಡ್ತೀವಿ ಅನ್ನೋ ಮಾತು ಹೇಳ್ತೀರಿ. ಇತ್ತೀಚಿನ ದಿನದಲ್ಲಿ ಕರ್ನಾಟಕ ಬಂದು, ಉತ್ತರ ಕರ್ನಾಟಕ ಬಂದು ಏನು ಮಾತಾಡ್ತಾ ಇದಾರ, ಅಲ್ಲೇ ಶಾಶ್ವತವಾಗಿ ಅಲ್ಲೇ ಬಂದ್ ಮಾಡ್ತಾರ ಅವರು. ಇಲ್ಲಿ ಬಂದು ಎಲ್ಲರಿಗೆ ಅಪ್ರೋಚ್ ಆಗಿ ಮಾತಾಡ್ಬೇಕಲ್ಲ, ಹೆಂಗ್ ಬಂದ್ ಮಾಡಬೇಕು, ಹೆಂಗಿಲ್ಲ ಅಂತ ಒಂದು ಇದು ಮಾಡ್ಕೋಬೇಕು. ನೀವು ಉತ್ತರ ಕರ್ನಾಟಕದ ವಿಷಯ ಬಂದಾಗ ನೀವು ಆ ಕಡೆ ಕನ್ನಡ ಮತ್ತು ಮರಾಠಿ ಭಾಷಿಕರಿಗೆ ಒಂದು ಯುದ್ಧವನ್ನು ಅಂತಮ್ರಂದಂಗೆ ಇದೇವಿ, ಅದನ್ನು ಒಂದು ಯುದ್ಧ ಸಾರುವಂತ ಒಂದು ವಿಷಯವನ್ನು ಮಾಡ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಆಗಿರ್ಬೋದು, ಪ್ರವೀಣ್ ಶೆಟ್ಟಿ ಬಣ ಆಗಿರ್ಬೋದು, ಇವರಲ್ಲಿ ಹೊಂದಾಣಿಕೆ ಇಲ್ಲ. ಅವ್ರನ್ನ ಇಲ್ರಿ ನಾ ಅವ್ರು ಕೇಳಿದ್ರೆ ನಾ ಬಂದ್ ಮಾಡ್ತೀನಿ, ಅವ್ರು ಕೇಳಿ ನಾ ಸಂಜೆಗೆ ಮೀಟಿಂಗ್ ಮಾಡ್ತೀನಿ, ಸಾಯಂಕಾಲ ಇದು ಮಾಡ್ತೀನಿ ಅಂತಾರೆ. ಅವ್ರವರಲ್ಲೆಲ್ಲ ಹೊಂದಾಣಿಕೆ ಇಲ್ಲ. ಈ ನಮ್ಮ ಉತ್ತರ ಕರ್ನಾಟಕ ಭಾಗದ ಮಹದಾಯಿ ಯೋಜನೆ ಆಗಿರ್ಬೋದು, ಮತ್ತೊಂದು ವಿಷಯ ಆಗಿರ್ಬೋದು, ಇದು ಇತ್ತಿತ್ತಲಾಗಿ SSLC ಎಕ್ಸಾಮ್ ಅದಾವ, PUC ಎಕ್ಸಾಮ್ ಅದಾವ, ಅದೆಲ್ಲ ವಿದ್ಯಾರ್ಥಿಗೆ ಗಮನ ಕೊಡಬೇಕು. ಅದನ್ನು ಬಿಟ್ಟು ಬಡ ಕಾರ್ಮಿಕರಿಗೆ, ಆಟೋ ರಿಕ್ಷಾದವ್ರಿಗೆ, ಟ್ಯಾಕ್ಸಿ ಚಾಲಕರಿಗೆ ಅವ್ರು ಬಂದ್ ಮಾಡ್ರಿ ಅಂದ್ರೆ ಏನ್ ಮಾಡ್ಬೇಕು? ಅವಾಗಿಂದ ಅವಾಗ ದುಡ್ಕೊಂಡು ತಿನ್ನೋರು ಅವರು. ಅಂಥವ್ರ ಮ್ಯಾಗೆ ಕಾಲ್ ಕೊಟ್ರೆ ಮತ್ತೆ ಬಂದ್ ಮಾಡಿ ಏನು ಉಪಯೋಗ? ನೀವು ಬಂದ್ ಮಾಡ್ಬೇಕಂದ್ರೆ ನೀವು ಬೆಳಗಾವಿ ಗಡಿ ಭಾಗ ಬಂದ್ ಮಾಡ್ರಿ. ಅದನ್ನು ಬಿಟ್ಟು ನೀವು ಉತ್ತರ ಕರ್ನಾಟಕ ಬಂದ್ ಯಾವ ಪುರುಷಾರ್ಥಕ್ಕೆ? ಯಾವ ಪುರುಷಾರ್ಥಕ್ಕೆ? ನೀವು ಅಲ್ಲೇ ಬಂದು ಸುಟ್ಕೇಸ್ ತಗೊಂಡು ಸುಟ್ಕೇಸ್ ಮುಚ್ಚಿ ಬಂದ್ ಕರ್ನಾಟಕ ಬಂದ್ 22 ಕರ್ನಾಟಕ ಬಂದ್ ಅಂದ್ರೆ ಏನು ಅರ್ಥ? ಯಾವ ಪುರುಷಾರ್ಥ? ಈಗ ಅವತ್ತೇ ದುಡ್ದು ಅವತ್ತೇ ತಿನ್ನುವಂತ ಪರಿಸ್ಥಿತಿ ಆಟೋ ಚಾಲಕರದು. ಈಗ ಆಟೋ ಚಾಲಕರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಕಸ್ಮಾತ್ ಬಂದ್ ಆದ್ರೆ? ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಸುಮಾರು 25,000 ರಿಕ್ಷಾಗಳಿದ್ದಾವೆ. ಇವತ್ತೇನು ಬೆಳಗಾವಿ ಗಡಿ ವಿಷಯ ಇರ್ಬೋದು, ಇವತ್ತು ಮಹದಾಯಿ ವಿಷಯ ಇರ್ಬೋದು, ಮೇಕೆದಾಟು ವಿಷಯ ಇರ್ಬೋದು, ಇಂಥ ಯೋಜನೆಗಳು ಇವತ್ತು ಹಲವಾರು ಹೋರಾಟಗಳನ್ನ ಮಾಡಿ ಮಹದಾಯಿ ವಿಷಯ ಬಂದಾಗ 2-3 ಕೇಸ್ಗಳನ್ನ ನಾವು ಹಾಕೊಂಡು ಈ ವಿಷಯಗಳನ್ನ ಅವ್ರ ಗಮನಕ್ಕಿದೆ. ಇಂಥ ಗಮನಗಳನ್ನು ಇಟ್ಟುಕೊಂಡು ಇಲ್ಲಿ ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಮಟ್ಟದ ಹುಬ್ಬಳ್ಳಿಯಲ್ಲಿ ಇಷ್ಟೊಂದು ಮಂದಿ ಹೋರಾಟಗಾರರು, ದಲಿತ ಪರ ಹೋರಾಟ ಇರ್ಬೋದು, ಕಾರ್ಮಿಕ ಹೋರಾಟ ಇರ್ಬೋದು, ಆಟೋ ಹೋರಾಟ ಇರ್ಬೋದು, ರೈತ ಹೋರಾಟ ಇರ್ಬೋದು, ಬೀದಿ ಬದಿ ವ್ಯಾಪಾರಸ್ಥರು ಇರ್ಬೋದು, ಹಲವಾರು ಹೋರಾಟಗಾರನ ಶಕ್ತಿಯಾದಂಥ ಹುಬ್ಬಳ್ಳಿದು. ಆ ಶಕ್ತಿಯಾದಂಥ ಹೋರಾಟಗಾರನ ಕರೆದು ಚರ್ಚೆ ಮಾಡಬೇಕೇ ಹೊರತು ಅನವಶ್ಯವಾಗಿ ಸುಮ್ಮನೆ ಬೆಂಗಳೂರಲ್ಲಿ ಮೀಡಿಯಾ ಮುಂದೆ ಕೂತ್ಕೊಂಡು ಬಂದ್ ಇದು ಬಂದ್ ಆಗೋದಿಲ್ಲ, ನಾವು ಇಲ್ ಅಂತೀವಿ. ಅದಕ್ಕೆ ಈ ತರ ಆಗಬಾರ್ದು. ಯಾಕಂದ್ರೆ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕದಾದಂಥ 2,75,000 ರಿಕ್ಷಾ ಚಾಲಕರಿದ್ದೀವಿ. ಹೀಗಾಗಿ ದಿನನಿತ್ಯ ಇವತ್ತು ನಮ್ಮ ಶಕ್ತಿ ಯೋಜನೆ ಬಂದು ಆಟೋ ರಿಕ್ಷಾ ಚಾಲಕರ ಕುಟುಂಬ ಬೀದಿಗೆ ಬಂದಿದೆ. ಹಾಗಾಗಿ ಈ ಬಂದ್ ಅನ್ನುವಂಥ ಶಬ್ದನ್ನ ನೀವು ಅದೇ ನಿಮ್ಮ ಕಡೆ ತಕ್ಕತ್ತಿದ್ರೆ ಬೆಂಗಳೂರು ವಿಧಾನಸಭಾ ಮುಂದೆ ತೋರಿಸ್ರಿ, ಅಲ್ಲಿ ಏನ್ ನಿಮ್ಮ ಬೇಡಿಕೆ ಅದ್ರ ಮುಂದಿಡ್ರಿ, ಅವಾಗ ನಿಮ್ಮ ಶಕ್ತಿ ಪ್ರದರ್ಶನ ಮಾಡ್ರಿ. ನೀವು ಅದನ್ನು ಇಡೀ ಬಿಟ್ಟು ಗಡಿ ಮಾಡಿ ವಿಚಾರ ಇಟ್ಟುಕೊಂಡು ಗಡಿನಾಡು ವಿಚಾರ ಬಂದಾಗ, ನೆಲ ಜಲ ಭಾಷೆ ವಿಷಯ ಬಂದಾಗ ಯಾವ ವ್ಯಕ್ತಿನೂ ಕರ್ನಾಟಕಕ್ಕೆ ಸುಮ್ಕೊಂಡ್ರದಿಲ್ಲ. ನಾವು ಏನ ರಕ್ತಪಾತ ಆದ್ರೂ ಚಿಂತಿಲ್ಲ. ನಮ್ಮ ಭಾಷೆ, ನಾಡು, ಜಲ ಉಳಿಸ್ಕೊಳಕ ಎಲ್ಲರ ಕಡೆ ನಮ್ಮ ಕಡೆ ಶಕ್ತಿ ಇದೆ. ವಾಟಾಳ್ ನಗರದ ಅಷ್ಟ ಶಕ್ತಿ ಅಲ್ಲ, ಅದು ಕರ್ನಾಟಕದ ಒಂದು ಕಿರೀಟ ಅನ್ನೋದು ಉಳಿಸ್ಕೊಂಡಿದ್ದಾರೆ, ಅದು ಉಳಿಸ್ಕೋಬೇಕು. ಮಾನ್ಯ ವಾಟಾಳ್ ನಗರಜಿ ಅವರು ವಯಸ್ಸಾಗಿದೆ, ನಾ ದಯವಿಟ್ಟು ವಿನಂತಿ ಮಾಡ್ಕೋತೇನೆ, ಎಲ್ಲರೂ ವಿಶ್ವಾಸ ತಗೊಂಡು ಹೋರಾಟ ಮಾಡಬೇಕೇ ಹೊರತು ತಮ್ಮ ವೈಯಕ್ತಿಕವಾಗಿ ಹೋರಾಟ ಮಾಡಬಾರ್ದು ಅಂತೇಳಿ ನಾಳಿನ ಬಂದ್ಗೆ ಯಾವುದೇ ರೀತಿ ನಮ್ಮದು ಬೆಂಬಲ ಇಲ್ಲ. ನಾಳೆ ಅಕಸ್ಮಾತ್ ಯಾರಾದ್ರೂ ದಬ್ಬಾಳಿಕೆ ಮಾಡಿ ಬಂದ್ ಮಾಡುವಂತ ಪರಿಸ್ಥಿತಿ ಇದ್ರೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಲ್ಲಿ ನಾವೆಲ್ಲರೂ ಕೂಡ ದೂರ ದಾಖಲೆ ಮಾಡಿದ್ವಿ, ಮಧ್ಯಮ ವಿನಂತಿ ಮಾಡಬೇಕು. ಈಗ ಇದು ಬಂದ್ ಮಾಡೋದ್ರಿಂದನೇ ಇದೆಲ್ಲ ಪರಿಹಾರ ಸಿಗುತ್ತಾ? ನೋಡಿ, ಬೆಂಗಳೂರಿನಲ್ಲಿ ಕುತ್ಕೊಂಡು ವಾಟಾಳ್ ನಾಗರಾಜ ಅಥವಾ ಅಲ್ಲಿ ಕನ್ನಡ ಪರ ಸಂಘಟನೆಗಾರರು ಅಲ್ಲೇನು ಇದ್ದಿದಾರ ಎಲ್ಲರೂ ಅಲ್ಲೇ ಬೆಂಗಳೂರ್ಲಿಂದ ಇಲ್ಲೆಲ್ಲ ಹೋಗಿ ಮೀಡಿಯಾದೊಳಗೆ ಒಂಥರ ಶೋಕಿಗೆ ಕುತ್ಕೊಂಡು
ಎಲ್ಲೋ ಒಂದು ಬೆಳಗಾವಿನಲ್ಲಿ ಏನೋ ನಡೀತು, ಕನ್ನಡಿಗರಿಗೆ ಅಥವಾ ನಮ್ಮ ಮರಾಠಿಗರಿಗೆ ಏನೋ ನಡೀತು ಅಂತೇಳಿ ಅನ್ಕೊಂಡು ಅಲ್ಲೆಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಭೇಟಿಯಾಗಿ ಸ್ವಲ್ಪ ಏನಾರು ಬಿಸಿ ತಟ್ಟಿಸ್ರಿಪ್ಪ ಅಂತ ಅವ್ರ ಕಡೆ ಹೇಳಿದ ಕೂಡಲೇನ ಇವ್ರು ಎದ್ದು ಕುತ್ಕೊಂಡು ತಮಗೇನು ತಿಳಿದೈತಿ, ತಮಗೇನು ಅನಿಸ್ತೈತಿ ಅದನ್ನ ತಾವು ಅನ್ಕೊಂಡು ನಾವು ಕರ್ನಾಟಕ ಬಂದ್ ಕೊಡೋದ್ರಿಂದ ಜನರಿಗೇನು ಅನಾನುಕೂಲತೆ ಆಕೈತಿ, ಅವ್ರಿಗೇನು ತ್ರಾಸ ಆಕೈತಿ ಅನ್ನುವಂಥದ್ದು ಅವ್ರಿಗೆ ಗುರ್ತಿಲ್ಲ. ಅದು ಅಲ್ಲಿ ಕುತ್ಕೊಂಡು ಹೇಳ್ಬಿಡ್ತಾರ ಅವ್ರು. ಅಂದಮೇಲೆ ಈಗ ಇಲ್ಲಿ ತೊಂದರೆ ಆಗುವಂಥದ್ದು ಏನೈತಪ್ಪ, ಇಲ್ಲಿ ಆಟೋ ರಿಕ್ಷಾ ಚಾಲಕರದಾರ, ಆಮೇಲೆ ಇಲ್ಲೇ ದುಡ್ಡು ತಿನ್ನೋಂಥವ್ರು ಹಮಾಲರದಾರ ಇಲ್ಲೇ, ಆಮೇಲೆ ಇವೆಲ್ಲ ಸಣ್ಣ ಸಣ್ಣ ವ್ಯಾಪಾರಸ್ಥರ ಎಲ್ಲ ಅದಾರ ಇಲ್ಲಿ, ಅವ್ರದ್ದು ಅದು ಇರಲಿ. ಆಮೇಲೆ ಸ್ಕೂಲ್ ಇವತ್ತು ಈ ಸದ್ಯ ಎಕ್ಸಾಮ್ ನಡೆದಾವ, SSLC ಎಕ್ಸಾಮ್ ನಡೆದಾವ, ಆಮೇಲೆ 5ನೇಯಿಂದ ಹಿಡಿದ ಇದ್ರ ಮಟ್ಟ ಏನೋ 8th 9th 10th ಇವೆಲ್ಲ ಎಕ್ಸಾಮ್ ನಡೆದಾವ. ಅವ್ರ ಪರಿಸ್ಥಿತಿ ಏನಾಗಬಾರ್ದು ಅದನ್ನೆಲ್ಲ ಯೋಚನೆ ಮಾಡ್ಲಾರ್ದ ಅಲ್ಲಿನ ವಾಟಾಳ್ ನಾಗರಾಜ್ ಹೇಳ್ತಾನೆ ಬಂದ್ ಏನು ಬಂದ್ ಅದ, ಅವ್ರಿಗೇನು ತಿಳಿದೈತೆ ಅಂತೇಳಿ ತಿಳ್ಕೊಂಡು ಹಿಂಗೆ ಮಾತಾಡ್ತಾರೆ ಅವರು. ಅದನ್ನ ಬಂದ್ ಮಾಡ್ಬೇಕು ದಯವಿಟ್ಟು. ಇಲ್ಲಿ ಏನಾರು ಹಂಗೆ ಅಹಿತಕರ ನಡೆದ್ರೆ ನಾವೆಲ್ಲರೂ ಸೇರಿ ಅವ್ರ ವಿರೋಧವಾಗಿ ನಾವು ಅವ್ರಿಗೆ ಹೇಳಾಕತ್ತೀವಿ. ಇನ್ನು ಇದು ಈ ರೀತಿ ಹೇಳಿಕೆನ ಇನ್ನು ಮುಂದೆ ಯಾವತ್ತೂ ಕೊಡಬಾರ್ದು ಅಂತೇಳಿ ನಾವು ಹೇಳಿಕೆ ಬರ್ತೇನೆ. ಈಗ ಸಣ್ಣ ಪುಟ್ಟ ಅಂಗಡಿದಾರರು, ದಿನಗೂಲಿ ನೌಕರರು ಅವತ್ತೇ ದುಡಿದು ಅವತ್ತೇ ತಿನ್ನುವಂಥವ್ರು ಈಗ ಬಂದ್ ಆಗೋದ್ರಿಂದ ಏನೆಲ್ಲ ಸಮಸ್ಯೆ ಆಗಿದೆ? ಇದು ಇವತ್ತಿಂದು ಅಲ್ಲ, ನಿನ್ನೆದಲ್ಲ, ಮನೆಯದಲ್ಲ. ಬಂದ್ ಅಂತಂದ್ರೆ ಯಾವ್ದಕ್ಕೋಸ್ಕರ ಬಂದಿದ್ದು, ಏನು ಎಂತ ಮುಂದಿನ ನಮ್ಮ ಮಕ್ಕಳ ಭವಿಷ್ಯವನ್ನು ವಿಚಾರ ಮಾಡ್ಬೇಕು. ಬುದ್ಧಿಜೀವಿಗಳಾದವರು ನಮ್ಮ ಮಕ್ಕಳಷ್ಟೇ ಅವ್ರ ಮಕ್ಕಳಷ್ಟೇ ತಮ್ಮ ಸಂಬಂಧಿಕ ಮಕ್ಕಳಿಗೆ ಇರಲ್ವಾ? ಎಕ್ಸಾಮ್ ಬಂತು, ಈಗ ಕಾಲೇಜು ಬಂತು, SSLC ಬಂತು. ಇದೆಲ್ಲ ಬುದ್ಧಿಜೀವಿಗಳು ಈ ತರ ಮಾಡಿದ್ರೆ ಹೆಂಗ್ ಆಗ್ಬೇಕು? ಈಗ ದಿನನಿತ್ಯ 20 ಕಿಲೋಮೀಟರ್ 10 ಕಿಲೋಮೀಟರ್ ಹಳ್ಳಿಯಿಂದ ಇಲ್ಲಿ ಬಂದು ಅವನು ಜೀವನ ಮಾಡ್ತಾನೆ. ನಾವು ಎಷ್ಟು 150 ರೂಪಾಯಿಗೆ ದುಡ್ಕೊಂಡು ಹೋಗ್ತಿರ್ತಾನೆ ಅವನ್ನೆಲ್ಲ. ಅದ ಇಲ್ಲ ಅಂತಂದ್ರೆ ಅವ್ನ ಹೊಟ್ಟಿಗೆ ತಣ್ಣೀರ್ ಪಟ್ಟಿ ಹಾಕ್ದಂಗಲ್ಲ. ಇಂಥ ಬುದ್ಧಿಜೀವಿಗಳು ವಿಚಾರ ಮಾಡಿದ್ರೆ ಈ ತರ ಮಾಡಬಾರ್ದು. ಅದನ್ನ ಅಲ್ಲೇ ಅಷ್ಟಕ್ಕೆ ಚೂಟ್ ಒಗೆದು ಬಿಡ್ಬೇಕು. ಇದನ್ನ ರಾಜ್ಯಾಂತ ಬಂದ್ ಮಾಡಿಸಿದ್ನ, ಅದನ್ನ ಬಂದ್ ಮಾಡಿಸಿದ್ನ, ಏನ್ ಸಾಧನ ಮಾಡ್ದಂಗ ಆತಿದು, ಸಾಧನ ಮಾಡ್ದಂಗ ಎಲ್ಲ ಇದು. ಇಂಥ ರಾಜಕಾರಣ ಎಲ್ಲ ಕರೆಸಿ ಇದು ಮಾಡಿ ಅವ್ರಿಗೆ ಬುದ್ಧಿವಾದ ಹೇಳ್ಬೇಕು. ಈ ತರ ಮಾಡಿದ್ರ ಎಷ್ಟು ಲುಕ್ಷಣ ಆಗೈತಿ ಅನ್ನು ತಿಳ್ಕೊಬೇಕು. ಕೋಟಿಗಟ್ಲೆ ಲುಕ್ಷಣ ಆಗೈತಿ. ಒಬ್ಬ ಬಡವ ಇವತ್ತ ದುಡ್ಕೊಂತು ಹೋಗಾನ, ಆಟೋದವನ್ನ ಹಿಡ್ಕೋರಿ, ಹಮಾಲಿ ಮಾಡೋನ್ನ ಹಿಡ್ಕೋರಿ, ಗೌಂಡಿ ಕೆಲ್ಸಕ್ಕೆ ಬರ್ತಾನ ಊರಿಂದ. ಅವ ದುಡ್ಕೊಂಡು ಅವತ್ತಿಗೆ ಕೈ ಕೊಟ್ಟು ಕಳಿಸ್ತಾರ, ಸಂತಿ ಮಾಡ್ಕೊಂಡು ಹೋಗ್ತಾನೆ. ಹೆಂಡ್ರ ಮಕ್ಕಳಿಗೆಲ್ಲ ಅವ್ ಮಕ್ಕಳು ಎಲ್ಲ ಏನ್ ತಂದಿಯಪ್ಪ ಕೇಳ್ತಾರ. ಅದಕ್ಕೆ ಆ ರೀತಿಯಿಂದ ಮಾಡಬಾರ್ದು. ಇಂಥ ಮುಂದೆ ಬಂದು ಆಗಬಾರ್ದಿತ್ತಲ್ಲ, ಅಲ್ಲೇ ಏನೈತಿ ಕರೆಸಿ ಬುದ್ಧಿಜೀವಿಗಳು ವಿಚಾರ ಮಾಡಿ ಇದು ಎಷ್ಟು ಲೋಕ್ಷಣ ಆಗೈತೆ ಅನ್ನೋದು ಆ ತರ ಮಾಡಬಾರ್ದು. ನನ್ನ ದಯವಿಟ್ಟು ವಿಜ್ಞಾಪನೆ. ಇದಿಷ್ಟು ಏನು ಹುಬ್ಬಳ್ಳಿಯ ಸಂಘಟನೆಗಳ ಮಾತಾಗಿರುವಂತದ್ದು. ಅಷ್ಟೇ ಅಲ್ಲದೆ ಸಾರ್ವಜನಿಕರ ಮಾತಾಗಿರುವಂತದ್ದು. ನಾಳೆ ನಡೆಯುತ್ತಿರುವಂತಹ ಏನು ಬಂದ್ ಕರೆಗೆ ನಮ್ದು ಯಾವುದೇ ರೀತಿಯಾದಂತಹ ಬೆಂಬಲ ಇರುವುದಿಲ್ಲ. ಹಾಗೇನಾದ್ರೂ ಒತ್ತಾಯಪೂರ್ವಕವಾಗಿ ಬಂದ್ ಮಾಡೋದಾದ್ರೆ ನಾವು ದೂರನ್ನ ನೀಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ವಿನೋದ್ ಚಂಗಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.